ಕಲಬುರಗಿ ಜಿಲ್ಲಾ ಹಟಗಾರ ಸಮಾಜ ಸಂಘ ಕಲಬುರಗಿ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಆಗಸ್ಟ್ 16ರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಮುಖಂಡರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಆಗಸ್ಟ್ 16ರಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಪ್ರೋತ್ಸಾಹ ಹಿನ್ನೆಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಶ್ರೀಗಳು, ರಾಜಕೀಯ ನಾಯಕರು ಸೇರಿದಂತೆ ಸಮಾಜದ ಮುಖಂಡರು ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಆರ್ಜಿತ ಕನ್ನಡ ನ್ಯೂಸ್, ಕಲಬುರಗಿ. 16ನೇ ತಾರೀಕು ರವಿವಾರದಂದು ಬೆಳಿಗ್ಗೆ 10:30 ಗಂಟೆಗೆ ನಾವು ನಮ್ಮ ಸಮಾಜದ SSLC ಹಾಗೂ PUC ವಿದ್ಯಾರ್ಥಿಗಳಿಗಾಗಿ ನಾವು ಪ್ರೋತ್ಸಾಹಿಸಲು ಈ ಸಲ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದ ಉದ್ಘಾಟನೆಗೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀಯುತ ಮೃತ್ಯುಂಜಯ ಮಹಾಸ್ವಾಮಿಗಳು ಸಿದ್ಧಾಶ್ರಮ ಮೈಂದರ್ಗಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ. ಅದೇ ರೀತಿಯಾಗಿ ಉದ್ಘಾಟನೆ ಶ್ರೀಯುತ ಬಸವರಾಜ್ ದೇಶಮುಖ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸ್ತಾರೆ. ಅದೇ ರೀತಿಯಾಗಿ ಮುಖ್ಯ ಆಗಿರತಕ್ಕಂಥ ಅಲ್ಲಮಪ್ರಭು ಪಾಟೀಲ್ ಅವರು ಶಾಸಕರು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಇವರಿಗೆ ಕೂಡ ಆಗಮಿಸ್ತಾರೆ. ಅದೇ ರೀತಿಯಾಗಿ ದತ್ತಾತ್ರೇಯ ಪಾಟೀಲ್ ಅವರು ಮಾಜಿ ಶಾಸಕರು, KKRDB ಅಧ್ಯಕ್ಷರು, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಶರಣಕುಮಾರ್ ಮೋದಿಯವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅದೇ ರೀತಿಯಾಗಿ ಉಪನ್ಯಾಸಕ ನೀಡಲಿಕ್ಕೆ ಮಹಾದೇವ್ ಬಸವರಕೋಡ್ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಹಟ್ಗಾರ್ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರವಣ್ ಕುಮಾರ್ ಮುಳ್ಳೋಳಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಈ ಒಂದು ಕಾರ್ಯಕ್ರಮ ನಾವು ಕಳೆದ 22 ವರ್ಷಗಳಿಂದ ನಾವು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕೂಡ ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಸಮಾಜದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ಸಲ ನಾವು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬಂದಿದ್ದೇವೆ. ಯಾಕೆಂತಂದರೆ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಅವರಿಗೆ ಒಂದು ಪ್ರೋತ್ಸಾಹಿಸಲು ನಾವು ಈ ಒಂದು ಸಮಾಜದ ಎಲ್ಲ ಹಿರಿಯರು ಸೇರಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ನಾವು ಕಲಬುರಗಿ ಸಾರ್ವಜನಿಕ ಉದ್ಯಾನವನದಲ್ಲಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇನ್ನೊಂದು ವಿಷಯ ಏನಂತಂದರೆ, ನಾವು ಪ್ರತಿಭಾ ಪುರಸ್ಕಾರ ಮತ್ತು ರಾಷ್ಟ್ರೀಯ ಕೈಮಗ್ಗದ ದಿನಾಚರಣೆ ಜೊತೆಯಲ್ಲಿ ನಾವು ಈ ಸಲ ನಮ್ಮ ಸಮಾಜದ ಹಿರಿಯರು, ಸರ್ಕಾರಿ ನೌಕರರಾಗಿ ನಿವೃತ್ತ ಹೊಂದಿದವರಿಗೂ ಕೂಡ ನಾವು ಸನ್ಮಾನಿಸುತ್ತಾ ಗೌರವ ಸನ್ಮಾನ ಕಾರ್ಯಕ್ರಮ ಕೂಡ ಅದೇ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸುವ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿಯಾಗಿ ರೈತರು ಹಾಗೂ ನೇಕಾರರು ನಮ್ಮ ದೇಶದ 2 ಕಣ್ಣುಗಳಿದ್ದಂತೆ. ಅದಕ್ಕೆ ನಾವು ರೈತರಿಗೆ ಈ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ರೈತರಿಗೆ ಎಷ್ಟು ಮನ್ನಣೆ ಸಿಗ್ತಾ ಇದೆ ನಮ್ಮ ದೇಶದಲ್ಲಿ, ಅದು ನೇಕಾರರಿಗೆ ಸಿಗ್ತಾ ಇಲ್ಲ. ಅದು ನಮಗೆ ಬಹಳ ವಿಷಾದನೀಯ ಸಂಗತಿ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದ್ರ ಜೊತೆಯಲ್ಲಿ ನಮಗೆ ಯಾಕೆಂತಂದರೆ ನಾವು ಸರ್ಕಾರಗಳು ಅನೇಕ ಬರ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ, ಆದರೆ ನೇಕಾರರಿಗೆ ಒಂದು ಬೆಲೆ ಇನ್ನೂವರೆಗೆ ಸಿಗ್ತಾ ಇಲ್ಲ. ಯಾಕೆಂದರೆ ಕೈಮಗ್ಗಗಳು ಉತ್ತೇಜನ ಆಗಬೇಕು. ಅದ್ರ ಜೊತೆಯಲ್ಲಿ ನೇಕಾರರಿಗೆ ಅನೇಕ ಸೌಲಭ್ಯಗಳು ಕೂಡ ಸರ್ಕಾರ ವತಿಯಿಂದ ಸಿಗಬೇಕು. ಅದು ಬರೀ ಹೇಳಲಿಕ್ಕಷ್ಟೇ ಮಾತ್ರ ಸೀಮಿತ ಆಗಿದೆ ಹೊರತಾಗಿ ನಾವು ನೇಕಾರರಿಗೆ ಯಾವುದೇ ಸೌಲಭ್ಯಗಳು ಇನ್ನೂವರೆಗೆ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ನಮಗೆ ಪ್ರೋತ್ಸಾಹ ಕೂಡ ಸರ್ಕಾರಗಳು ಮಾಡ್ತಾ ಇಲ್ಲ. ಯಾಕೆಂತಂದರೆ ನಮ್ಮ ದೇಶದಲ್ಲಿ ರೈತರಿಗೆ ಹೆಚ್ಚು ಬೆಲೆ ಇದೆ, ಆದರೆ ನೇಕಾರರಿಗೆ ಕೂಡ ಅಷ್ಟೇ ಬೆಲೆ ಇರಬೇಕಂತ ಹೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕರ್ನಾಟಕ ಸರ್ಕಾರಕ್ಕೂ ಹಾಗೂ ಕೇಂದ್ರ ಸರ್ಕಾರಕ್ಕೂ ನಾನು ಈಗ ಆಗ್ರಹ ಮಾಡ್ತೇನೆ. ಅದೇ ರೀತಿಯಾಗಿ ಮೊನ್ನೆ ತಾನೇ ನೇಕಾರ ಸಮ್ಮಾನ ಯೋಜನೆ ಅಡಿಯಲ್ಲಿ 2,000 ಇತ್ತು. ಅದು ನಾವು ಅವರಿಗೆ ಧನ್ಯವಾದ ತಿಳಿಸ್ಬೇಕು. ನಮ್ಮ ಒಂದು ಆದ್ಯ ಕರ್ತವ್ಯ ಆಗಿದೆ ನೇಕಾರರ. ಮೊನ್ನೆ ಕೇಂದ್ರ ಸರ್ಕಾರ 2,000 ಇತ್ತು, ಅದು 5,000 ಮಾಡಿದೆ. ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಯವರಿಗೂ ಕೂಡ ನಾನು ನಮ್ಮ ಎಲ್ಲ ನೇಕಾರ ಸಮಾಜ, ಹಟಗಾರ ಸಮಾಜ ವತಿಯಿಂದ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನೇಕಾರರಿಗೆ
ಕೆಲವೊಂದು ಕೈಮಗ್ಗಗಳು ಕೂಡ ಈಗ ಕಡಿಮೆ ಆಗ್ತವೆ. ಯಾಕೆ ಕಡಿಮೆ ಆಗ್ತಾ ಬಂದಿದ್ದಾವೆ ಅಂತಂದ್ರೆ ಅದು ಸರ್ಕಾರದಿಂದ ಯಾವುದೇ ಸಹಾಯ ಸಹಕಾರ ಆಗಿಲ್ಲ. ಆಮೇಲೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ಈ ಬರುವಂಥ ದಿನಗಳಲ್ಲಿ ನಮ್ಮ ಒಂದು ನಿಗಮ ಸ್ಥಾಪನೆ ಆಗಿದೆ, ಅದು ಇನ್ನೂವರೆಗೆ ಅನುಷ್ಠಾನಗೊಳಿಸಿಲ್ಲ. ಈಗ ನನ್ನ ಆಶಾಭಾವನೆ ಇದೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸರ್ ಅವರು ಈ ಒಂದು ನಮ್ಮ ನೇಕಾರ ಅಭಿವೃದ್ಧಿ ನಿಗಮ ಅದು ಅನುಷ್ಠಾನಗೊಳಿಸಿ ಅದಕ್ಕೆ ಅಧ್ಯಕ್ಷರು ಹಾಗೆ ಅನೇಕ ಒಂದು ರೂಪರೇಷೆಗಳು ತಯಾರು ಮಾಡಿ ನಮ್ಮ ನೇಕಾರರಿಗೆ, ಬಡ ನೇಕಾರರಿಗೆ ಒಂದು ಮಾರ್ಗದರ್ಶನ ಕೊಡಲಿಕ್ಕೆ ಅದೊಂದು ನೇಕಾರ ಅಭಿವೃದ್ಧಿ ನಿಗಮ ಕೂಡಲೇ ಅವರು ಸ್ಥಾಪನೆ ಮಾಡಿ ಅದು ಅನುಷ್ಠಾನಗೊಳಿಸ್ಬೇಕಂಥೇಳಿ, ಅದಕ್ಕೆ ಅನುಷ್ಠಾನಗೊಳಿಸದಲ್ಲದೇ ಅದಕ್ಕೊಂದು ಬಜೆಟ್ ಕೂಡ ಅವರು ಕೊಡಬೇಕಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸೂರ್ಯಕಾಂತ್ ಸೊನ್ನದ್ ಸರ್ ಅವರು ಕೂಡ ಒಂದು ಎರಡು